ಆತ್ಮೀಯರೇ, KARTET 2024 ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಮೊದಲಿಗೆ ನಾವು ಈ ಒಂದು KARTET ಪರೀಕ್ಷೆಗೆ ಅರ್ಜಿ ಸಲ್ಲಿಸಬೇಕಾದರೆ ನಾವು ಪೂರ್ವ ತಯಾರಿ ಮೊದಲಿಗೆ ಅಪ್ಲಿಕೆಂಟ್ ಫೋಟೋ 50 KB ಒಳಗಡೆ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡಿರಬೇಕು. ಅಪ್ಲಿಕೆಂಟ್ ಸಿಗ್ನೇಚರ್ 20 KB ಒಳಗಡೆ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡಿರಬೇಕು. ಮತ್ತು ಈ ಒಂದು ಅರ್ಜಿಯನ್ನು ಸಲ್ಲಿಸಲು SSLC PUC ಡಿಗ್ರಿ ಜೊತೆಗೆ BEd ಮತ್ತು BEd ಈ ಒಂದು ಮಾರ್ಕ್ಸ್ ಕಾರ್ಡ್ಗಳ ಅವಶ್ಯಕತೆ ಇರುತ್ತದೆ. ಮತ್ತು ಈ ಒಂದು ಪರೀಕ್ಷೆಯ ಒಂದು ಫೀ ಪೇಮೆಂಟನ್ನು ನಾವು ಆನ್ಲೈನ್ ಮೂಲಕ ಮಾಡಬೇಕಾಗ್ತದೆ. ನಾವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೊದಲಿಗೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನನ್ನು ಓಪನ್ ಮಾಡ್ಕೋಬೇಕು. KARTET 2024 ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಬರ್ತಕ್ಕಂಥ ಆಯ್ಕೆಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಕರ್ನಾಟಕ, ಈ ಒಂದು ಮೊದಲನೇ ಹೈಪರ್ ಲಿಂಕ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ KARTET 2024 ಆನ್ಲೈನ್ ಅಪ್ಲಿಕೇಶನ್ ಫಾರ್ KARTET 2024 ಈ ಒಂದು ಮೊದಲನೇ ಹೈಪರ್ ಲಿಂಕ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ನಾವು ನ್ಯೂ ಯೂಸರ್ ಆಗಿದ್ದರೆ ಇಲ್ಲಿ ಕಾಣ್ತಕ್ಕಂಥ ನ್ಯೂ ಯೂಸರ್ ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಈಗ ಯೂಸರ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಆ್ಯಸ್ ಇನ್ SSLC ಮಾರ್ಕ್ಸ್ ಕಾರ್ಡ್, SSLC ಅಂಕ ಪಟ್ಟಿಯಲ್ಲಿ ಇದ್ದಂತೆ ಕ್ಯಾಂಡಿಡೇಟ್ ನೇಮನ್ನು ಇಲ್ಲಿ ಟೈಪ್ ಮಾಡಿಕೊಳ್ಳಬೇಕು. ಆಧಾರ್ ನಂಬರ್ ಫಿಲ್ ಮಾಡಬೇಕು. ಮತ್ತು ಕನ್ಫರ್ಮ್ ಆಧಾರ್ ನಂಬರ್ನಲ್ಲಿ ಆಧಾರ್ ನಂಬರನ್ನು ಮತ್ತೊಂದು ಸಲ ರೀಟೈಪ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಭರ್ತಿ ಮಾಡಬೇಕು. ಇಮೇಲ್ ಅಡ್ರೆಸ್ ಎಂಟ್ರಿ ಮಾಡಬೇಕು. ಯೂಸರ್ ನೇಮ್ ನಾವು ನಮ್ಮ ಒಂದು ಯೂಸರ್ ನೇಮನ್ನು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಪಾಸ್ವರ್ಡನ್ನು ಇಲ್ಲಿ ಎಕ್ಸಾಂಪಲ್ ಆಗಿ ತೋರಿಸಿದಂಥ ರೀತಿಯಲ್ಲಿ ಒಂದು ಪಾಸ್ವರ್ಡ್ ಕೂಡ ನಾವು ಸೆಟ್ ಮಾಡ್ಕೋಬೇಕು. ಅದೇ ರೀತಿ ಒಂದು ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡಲ್ಲಿ ರೀಟೈಪ್ ಮಾಡಿಕೊಂಡು ಗೆಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಭರ್ತಿ ಮಾಡಿದ ಮೇಲೆ ಸೇವ್ ಅಂತ ಕೊಡಬೇಕು. ಈಗ ಇನ್ಫಾರ್ಮೇಷನ್ ಅಂತ ಒಂದು ಪಾಪಪ್ ಮೆಸೇಜ್ ಕಾಣಿಸ್ತದೆ. ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಆ್ಯಂಡ್ ಯೂಸರ್ ನೇಮ್ ಈಸ್ ಅಂತ ನಮ್ಮ ಯೂಸರ್ ನೇಮ್ ಮತ್ತು ನಮ್ಮ ಅಪ್ಲಿಕೇಶನ್ ಸಂಖ್ಯೆಯನ್ನು ತೋರಿಸ್ತದೆ. ಇಲ್ಲಿ ನಾವು ಇದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬೇಕು. ಓಕೆ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈಗ ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಟ್ಯಾಬ್ನಲ್ಲಿ SSLC ಡೀಟೇಲ್ಸನ್ನು ಕೇಳಿದ್ದಾರೆ. ಪಾಸ್ಡ್ SSLC ಇನ್ KSEEB ಆರ್ KSEEB ಅಂತ ಕೇಳಿದ್ದಾರೆ. ಇಲ್ಲಿ ಎಸ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ನಮ್ಮ SSLC ರಿಜಿಸ್ಟ್ರೇಷನ್ ನಂಬರನ್ನು SSLC ರಿಜಿಸ್ಟ್ರೇಷನ್ ನಂಬರ್ ಈ ಒಂದು ಸ್ಥಳದಲ್ಲಿ ಭರ್ತಿ ಮಾಡಬೇಕು. SSLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ಮೇಲೆ SSLC ಅಂಕಪಟ್ಟಿಯಲ್ಲಿರುವಂತೆ ನೇಮ್, ಜೆಂಡರ್ ಮತ್ತು ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಪೆಚ್ ಆಗ್ತದೆ. ರಿಲಿಜಿಯನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಇಲ್ಲಿ ಕಾಸ್ಟ್ ಕೇಳ್ತದೆ, ಕಾಸ್ಟನ್ನು ನಮೂದಿಸಬೇಕು. ನೆಕ್ಸ್ಟ್ ಅಡ್ರೆಸ್ಸನ್ನು ಫಿಲ್ ಮಾಡಬೇಕು. ಸ್ಟೇಟ್ನಲ್ಲಿ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಬೇಕು. ಪಿನ್ ಕೋಡ್ ನಂಬರ್ ಇದನ್ನು ಮೆನ್ಷನ್ ಮಾಡಿದ ಮೇಲೆ PH ಫಿಸಿಕಲಿ ಚಾಲೆಂಜ್ಡ್ ದಿವ್ಯಾಂಗ ಅಥವಾ ವಿಕಲಚೇತನರಿದ್ದರೆ ಎಸ್ ಅಂತ ಕೊಡಬೇಕು. ಕೊಟ್ಟರೆ ಈ ಒಂದು ಫಿಸಿಕಲಿ ಚಾಲೆಂಜ್ಡ್ಗೆ ಸಂಬಂಧಿ PH ಕ್ಯಾಟಗರೀಸ್ ತೋರಿಸುತ್ತೆ. PHನ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು. ಡು ಯು ರಿಕ್ವೈರ್ ದ ಅಸಿಸ್ಟೆನ್ಸ್ ಆಫ್ ಸ್ಕ್ರೈಬ್ ಇನ್ ದ ಎಕ್ಸಾಮಿನೇಷನ್, ಸ್ಕ್ರೈಬ್ ಅವರ ಅಸಿಸ್ಟೆನ್ಸ್ನಿಂದ ಪರೀಕ್ಷೆ ಬರೀತಾ ಇದ್ದರೆ ಎಸ್ ಅಂತ ಕೊಡಬೇಕು. ನೆಕ್ಸ್ಟ್ ಇಲ್ಲ ಅಂದರೆ ನೋ ಅಂತ ಕೊಡಬೇಕು. ಆಮೇಲೆ PH ಸರ್ಟಿಫಿಕೇಟ್ ಫಿಸಿಕಲಿ ಚಾಲೆಂಜ್ಡ್ ಸರ್ಟಿಫಿಕೇಟ್ ಏನಿರ್ತದೆ ಅದರ ನಂಬರನ್ನು ಈ ಒಂದು ಸ್ಥಳದಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ಫಾರ್ಮೇಷನ್ ಸೇವ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ವಿಂಡೋ ಓಪನ್ ಆಗ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಎಜುಕೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ವಾಲಿಫಿಕೇಷನ್, ಇಯರ್ ಆಫ್ ಅಡ್ಮಿಷನ್, ಇಯರ್ ಆಫ್ ಪಾಸ್, ರಿಜಿಸ್ಟ್ರೇಷನ್ ನಂಬರ್, ಯೂನಿವರ್ಸಿಟಿ ಆರ್ ಬೋರ್ಡ್, ಡಿಗ್ರಿ, ಮಾರ್ಕ್ಸ್ ಪರ್ಸೆಂಟೇಜ್ ಕೇಳ್ತದೆ. ಮೊದಲಿಗೆ SSLC ಇದ್ರ ಮುಂದೆ ಇರುವ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಬೇಕು. ಇಯರ್ ಆಫ್ ಪಾಸ್, SSLC ಪಾಸ್ ಆಗಿರ್ತಕ್ಕಂಥ ಇಯರ್ ಮೆನ್ಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರನ್ನು ಫಿಲ್ ಮಾಡಿದ ಮೇಲೆ SSLC ಬೋರ್ಡನ್ನು ಭರ್ತಿ ಮಾಡಬೇಕು. ಮತ್ತು
ನೆಕ್ಸ್ಟ್ ಪಿ ಯು ಕೇಳ್ತದೆ. ಪಿ ಯು ಮುಂದೆ ಇರತಕ್ಕಂಥ ಚೆಕ್ ಬಾಕ್ಸ್ ಎನೇಬಲ್ ಮಾಡ್ಕೋಬೇಕು. ಇದರ ಒಂದು ಇಯರ್ ಆಫ್ ಪಾಸ್, ರಿಜಿಸ್ಟ್ರೇಷನ್ ನಂಬರ್, ಯೂನಿವರ್ಸಿಟಿ ಆರ್ ಬೋರ್ಡ್, ಡಿಗ್ರಿ, ಮಾರ್ಕ್ಸ್ ಪರ್ಸೆಂಟೇಜ್ ಎಲ್ಲವನ್ನು ಭರ್ತಿ ಮಾಡಬೇಕು. ಮತ್ತು ಡಿಗ್ರಿ ಮುಂದೆ ಇರತಕ್ಕಂಥ ಈ ಒಂದು ಚೆಕ್ ಬಾಕ್ಸ್ ಎನೇಬಲ್ ಮಾಡಿದಾಗ ಡಿಗ್ರಿಯ ಒಂದು ಇಯರ್ ಆಫ್ ಅಡ್ಮಿಷನ್, ಇಯರ್ ಆಫ್ ಪಾಸ್, ರಿಜಿಸ್ಟ್ರೇಷನ್ ನಂಬರ್, ಯೂನಿವರ್ಸಿಟಿ ಆರ್ ಬೋರ್ಡ್, ಡಿಗ್ರಿ ಮತ್ತು ಮಾರ್ಕ್ಸ್ ಪರ್ಸೆಂಟೇಜನ್ನು ಫಿಲ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಟೀಚರ್ ಎಜುಕೇಷನ್ 2 ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ DED ಇದರ ಮುಂದೆ ಇರತಕ್ಕಂಥ ಒಂದು ಚೆಕ್ ಬಾಕ್ಸ್ ಎನೇಬಲ್ ಮಾಡಬೇಕು. ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ DED ರಿಜಿಸ್ಟ್ರೇಷನ್ ನಂಬರ್ ಮತ್ತು ಇಲ್ಲಿ ಸ್ಟೇಟ್ ಇದೆ, ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ಸ್ಟಿಟ್ಯೂಷನ್ಸ್ ಟೈಪ್ನಲ್ಲಿ ಗೌರ್ಮೆಂಟ್ ಏಡೆಡ್, ಅನ್ಏಡೆಡ್ ಅಂತ ಇರ್ತದೆ. ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಟೈಪನ್ನು ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಇಲ್ಲಿ ನಮ್ಮ DED ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಷನ್ ಅಥವಾ ಇದರ ಒಂದು ಯೂನಿವರ್ಸಿಟಿ ಹೆಸರನ್ನು ಇಲ್ಲಿ ಭರ್ತಿ ಮಾಡಬೇಕು. ನೆಕ್ಸ್ಟ್ ಇಯರ್ ಆಫ್ ಅಡ್ಮಿಷನ್, ಇಯರ್ ಆಫ್ ಪಾಸ್ ಮತ್ತು ಮಾರ್ಕ್ಸ್ ಪರ್ಸೆಂಟೇಜ್ಗಳನ್ನು ಫಿಲ್ ಮಾಡಬೇಕು. BED B.Ed 1 ವರ್ಷ ಅಥವಾ 2 ವರ್ಷ BED ಕೋರ್ಸ್ ಮುಗಿಸಿದರೆ ಚೆಕ್ ಬಾಕ್ಸ್ ಎನೇಬಲ್ ಮಾಡ್ಕೋಬೇಕು ಮತ್ತು ಇಲ್ಲಿ ಕೇಳಿರ್ತಕ್ಕಂಥ ಮಾಹಿತಿಯನ್ನೆಲ್ಲ ಫಿಲ್ ಮಾಡಬೇಕು. ಫಿಲ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 3ನೇ ಟ್ಯಾಬ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್, ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಎಲಿಜಿಬಿಲಿಟಿ ಟೆಸ್ಟ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಅಂದರೆ ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ TET ಪರೀಕ್ಷೆ ಬರೆಯಲು ತಾವು ಆಶಿಸುತ್ತೀರಿ ಅಂತ ಕೇಳಿದಂಥ ಒಂದು ಆಪ್ಷನ್ಸ್ಗೆ ಇಲ್ಲಿ ಡಿಸ್ಟಿಕ್ಕನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಅಪಿಯರಿಂಗ್ ಫಾರ್ ಪೇಪರ್ ಫಸ್ಟ್ ಆರ್ ಅಪಿಯರಿಂಗ್ ಪೇಪರ್ 2 ಆರ್ ಬೋತ್ ಪೇಪರ್ ಫಸ್ಟ್ ಆ್ಯಂಡ್ ಪೇಪರ್ 2 ಅಂತ ಇದೆ. ಇಲ್ಲಿ ಚೆಕ್ ಬಾಕ್ಸನ್ನು ಎನೇಬಲ್ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಕ್ವಶನ್ ಪೇಪರ್ ಡೀಟೇಲ್ಸ್ ಅಪ್ಲೈಡ್ ಫಾರ್ KRTETಯಲ್ಲಿ ಪೇಪರ್ 1, ಪೇಪರ್ 2 ಫಸ್ಟ್ ಲ್ಯಾಂಗ್ವೇಜ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ಅದಾಗೆ ತೋರಿಸುತ್ತದೆ. ಮತ್ತು ಕ್ವಶನ್ ಪೇಪರ್ ಮೀಡಿಯಮ್ನಲ್ಲಿ ನಾವು ಕ್ವಶನ್ ಪೇಪರ್ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಪೇಪರ್ 2ಗೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಆಪ್ಷನಲ್ ಸಬ್ಜೆಕ್ಟ್ ಅದಾಗೆ ತೆಗೆದುಕೊಂಡಿದೆ ನಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ಗಳಿಂದ. ನೆಕ್ಸ್ಟ್ ಕ್ವಶನ್ ಪೇಪರ್ ಮೀಡಿಯಮ್ನಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಪಾಪಪ್ ಮೆಸೇಜು. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈಗ ಫೋಟೋ ಆ್ಯಂಡ್ ಸೈನ್ ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ನಲ್ಲಿ ಫೋಟೋ ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಫೈಲ್ ಮ್ಯಾನೇಜರ್ನಿಂದ 50 KB ಒಳಗಡೆ ನಾವು ಸೇವ್ ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ನಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಸಿಗ್ನೇಚರ್ ಅದರ ಮುಂದೆ ಚೂಸ್ ಫೈಲ್ ಇದೆ, ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತದೆ. ನಮ್ಮ ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡ್ರೆ ಸಿಗ್ನೇಚರ್ 20 KB ಒಳಗಡೆ ಇರಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು. ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಡಿಕ್ಲರೇಷನ್ ಬಟನ್ ಕ್ಲಿಕ್ ಮಾಡಿಕೊಳ್ಬೇಕು. ಡಿಕ್ಲರೇಷನ್ ಚೆಕ್ ಬಾಕ್ಸ್ ಎನೇಬಲ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಪ್ಲೀಸ್ ನೋಟ್, once you submit further modification can't be made, only you can take printout of application form, would you like to submit ಅಂತ ಕೇಳ್ತದೆ. ಅಂದರೆ ನಾವು ಎಲ್ಲ ಒಂದು ಡೀಟೇಲ್ಸ್ ಇನ್ಫಾರ್ಮೇಷನನ್ನು ಮತ್ತೊಂದು ಸಲ ಚೆಕ್ ಮಾಡಿಕೊಳ್ಳಬೇಕು, ಪರಿಶೀಲಿಸಿಕೊಳ್ಳಬೇಕು ಮತ್ತು ಸರಿ ಇದ್ದರೆ ಇಲ್ಲಿ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಏಕೆಂದರೆ ಒಂದು ಸಲ ನಾವು ಡಿಕ್ಲರೇಷನ್ನಲ್ಲಿ ಎಸ್ ಅಂತ ಕೊಟ್ಟ ನಂತರ ನಮ್ಮ ಇನ್ಫಾರ್ಮೇಷನನ್ನು ಎಡಿಟ್ ಮಾಡಲು ಅವಕಾಶ ಇರುವುದಿಲ್ಲ. ಸೊ ಒಂದು ಸಲ ಚೆಕ್ ಮಾಡಿಕೊಂಡು ಎಸ್ ಈ ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಡಿಕ್ಲರೇಷನ್ ಈಸ್ ಸಬ್ಮಿಟೆಡ್, ನೌ ಯು ಕ್ಯಾನ್ ಮೇಕ್ ಪೇಮೆಂಟ್ ಅಂತ ಪೇಮೆಂಟ್ ಗೇಟ್ವೇಯ ಒಂದು ಪಾಪಪ್ ಮೆಸೇಜ್ ಬರ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಪೇಮೆಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಪೇಮೆಂಟ್ ಡೀಟೇಲ್ಸಲ್ಲಿ ಅಮೌಂಟ್ ತೋರಿಸುತ್ತದೆ ಮತ್ತು ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬಿಲ್ಲಿಂಗ್ ಡೀಟೇಲ್ಸ್ ಇರ್ತದೆ, ಕೆಳಗಡೆ ಚೆಕ್ ಬಾಕ್ಸ್ ಇದೆ, ಎನೇಬಲ್ ಮಾಡ್ಕೋಬೇಕು. ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು.
ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ನೋಡ್ಬೋದು. 3 ರೀತಿಯ ಪೇಮೆಂಟ್ ಆಪ್ಷನ್ಸ್ಗಳಿವೆ: ಡೆಬಿಟ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, SBI ಬ್ರಾಂಚ್ ಪೇಮೆಂಟ್ ಅಂತ. ನಾವಿಲ್ಲಿ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು. ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು. ಕಾರ್ಡ್ದಲ್ಲಿದ್ದಂತೆ ಹೆಸರನ್ನು ಟೈಪ್ ಮಾಡ್ಕೊಳ್ಬೇಕು ಮತ್ತು ನಮ್ಮ ಕಾರ್ಡ್ನ ಎಕ್ಸ್ಪೈರ್ ಡೇಟನ್ನು ಮೆನ್ಷನ್ ಮಾಡಬೇಕು. ಕೊನೆಗೆ ಯೆಲ್ಲೋ ಕಲರ್ ಬಟನ್ ಪೇ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಮೊಬೈಲಿಗೆ ಬಂದಿರತಕ್ಕಂಥ OTPಯನ್ನು ಭರ್ತಿ ಮಾಡಿದ ಮೇಲೆ ಈ ಒಂದು ಸಂಬಂಧಿಸಿದ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರ್ತದೆ. ಟ್ರಾನ್ಸಾಕ್ಷನ್ ಸಕ್ಸಸ್, ಅಪ್ಲಿಕೇಶನ್ ನಂಬರ್, ಟ್ರಾನ್ಸಾಕ್ಷನ್ ಸ್ಟೇಟಸ್, ಅಮೌಂಟ್, ಬ್ಯಾಂಕ್ ರೆಫರೆನ್ಸ್ ನಂಬರ್ ಅಂತ ತೋರಿಸುತ್ತದೆ. ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ಪ್ರಿಂಟೌಟ್ ತೆಗೆದುಕೊಳ್ಳಬೇಕು. ಹೀಗೆ ನಾವು 2024 ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.